नारायणं गुणैः सर्वैर्वीर्णं दोषवर्जितं ज्ञेयं गम्यं गुरुश्चापि नत्वा सूत्रार्थ उच्यते चेतनाचेतनजगन्नियन्त्रे शेषसंविदे नमो नारायणाय सर्वशक्रादिवन्दिता ಅದಕ್ಕೆ ಟೀಕಾರ ಸುಧಾದಲ್ಲಿ ಬರೀತಾರೆ ತತ್ವ ಸುಧಾದಲ್ಲಿ ಬರೀತಾರೆ. ನಾನು ಬರೆದಿದ್ದು ಯಾತಕ್ಕೂ ಅಲ್ಲ, ಭಕ್ತಿಯಿಂದ ಬರೆದಿದ್ದೇನೆ. ಅದೇ ಸ್ಖಲನ್ನಪಿ ನಿಂದೋಷ್ಮಿ ವಿದುಷ, ಅಲ್ಲೆಲ್ಲ ತಪ್ಪಿದ್ದರೆ ಕ್ಷಮಿಸಿಬಿಡಿ, ಗೊತ್ತಾಯ್ತಾ? ಅಲ್ಲೆಲ್ಲಿ ತಪ್ಪಿದ್ದರೆ ಸುಧಾದಲ್ಲಿ ಬರೆದಿರೋ ಮಾತಿಲ್ಲ. ಅದಕ್ಕೆ ರಾಯರು ಬೇರೆ ಬರಬೇಡೋದಕ್ಕೆ ನಾವೇನು ಹೇಳೋದು? ಈಗ ಅವರೇ ಹಾಗೆ ಹೇಳಿದ ಮೇಲೆ ನಾವೇನು ಹೇಳಬೇಕಾ? ಎಷ್ಟು ಅದು ಭಾರಿ ದೊಡ್ಡವರು, ಅವರನ್ನು ಜಾಸ್ತಿ ಸಂಭವ ಇರೋದ್ರೆ ಹೇಳೋದಿಲ್ಲ. ತಪ್ಪಿರೋ ತಾತ್ಪರ್ಯ ಅಲ್ಲಿಲ್ಲ. ತಪ್ಪಿನ ತಪ್ಪರದೇ ಇಲ್ಲ, ಹುಡುಕತ ಕೊಡಬೇಕಾಗಿಲ್ಲ. ಅದಕ್ಕೆ ಅವರೇ ಒಪ್ಕೊಂಡ್ಬಿಟ್ಟಿದ್ದಾರೆ ತಪ್ಪರದೇ, ಹಾಗಲ್ಲ. ಅದು ವಿನಯ ಭಕ್ತಿಯಿಂದ ಹೇಳಿದ ಮಾತು. ದೊಡ್ಡವ್ರ ಮುಂದೆ ನಾವೇನೇ ಹೇಳಿದ್ರು ದೋಷ ಇದ್ದಿರ್ಬೋದು, ಅದರೊಳಗೆ ಅವ್ರ ಲೆವೆಲಿಗೆ ದೋಷ ಆಗ್ಬೋದು, ಅವ್ರ ಲೆವೆಲಿಗೆ. ಆದರೆ ದಯವಿಟ್ಟು ಏನು ಮಾಡಬೇಕು? ಕ್ಷಮಿಸ್ಬೇಕು. ಅಂಥ ಗ್ರಂಥ ಟೀಕಾರ ಬರೀತಾರೆ. ಮತ್ತು ಶುರು ಮಾಡಿದ್ದು ಹಾಗೆ ಶಬ್ದ ಏನೂ ಬರೋದಿಲ್ಲ, ಶುರು ಮಾಡಿಬಿಟ್ಟು ತಪ್ಪಿದ್ರೆ ಕ್ಷಮಿಸಿದ್ದೆ ಬೇರೆ ಹೇಳಿಬಿಡ್ತಾರೆ. ಇದು ಅಂದರೆ ಎಲ್ಲರಲ್ಲೂ ಮೇಂಟೈನ್ ಮಾಡಿ, ಆರಂಭದಲ್ಲೂ ವಿನಯ, ಮುಗಿದ ಮೇಲೂ ವಿನಯ. ಕೆಲಸ ಆದಮೇಲೆ ವಿನಯ ತೋರಿಸೋದಿಲ್ಲ, ಅದ್ರ ಬಗ್ಗೆ ತಾವೇ ಈಗ ಹೋಗ್ಬಿಡ್ತಾರೆ, ಹೇಳ್ಕೊಂಡು ಹೇಳೋದಿಲ್ಲ, ಹೋಗ್ಬಿಟ್ಟಿರ್ತಾರೆ ಆ ಕಡೆಗೆ. ಅದಾಗಬಾರ್ದು. ಜ್ಞಾನಾಬ್ಧಿರಪ್ಯವಾದಿ ಸ್ಖಲತ್ವಂ ಸ್ವಾತ್ಮನೋ ಯದ ಮಾದೃಶಾನಾಂ ಸ್ಖಲತ್ವಂ ಕಿಂ ವಾಚ್ಯಂ ಕ್ಷಾಮ್ಯಂತೂ ತದ್ಬುಧಾಹ ಹೇಳಿದ್ದು. ಎಷ್ಟು ಒಳ್ಳೆ ಆ ಮಾತಿನಲ್ಲೇ ಅವ್ರು ದೊಡ್ಡತನ ಗೊತ್ತಾಗುತ್ತೆ. ಮತ್ತು ಅದು ದೊಡ್ಡವರು ಅಂತ ಹೇಳ್ಕೊಂಡಲ್ಲ, ದೊಡ್ಡವರು ಅಂತ ಹೇಳ್ಕೊಡೋದಲ್ಲೇ ದೊಡ್ಡವರು ಅಂತ ಗೊತ್ತಾಗ್ಬಿಡೋದು. ನೆಕ್ಸ್ಟ್ ಯಾವುದಾಗಿತ್ತು? ನಚ ಅಪಾಮ ಸೋಮಂ ಆಯಿತು, ರೌರವೋಥ. ನಚ ಅನುಶಯ ಆಯ್ತು, ನಚ ಮಾರ್ಗಶ್ಯಾಪಿ ಆಯಿತು, ನಚ ಇಷ್ಟಾಪೂರ್ತೆ ದತ್ತಮಿತ್ಯುಪಾಸತೆ ಅದು ಆಗಿತ್ತಲ್ಲ. ನಚ ಭಯ ಫಲ ಕಾಮಾದಿ ಮಿಶ್ರ ಬುದ್ಧಿತ್ವಾದಿಷ್ಟಾಧಿಕಾರಿಣಾಂ ಸಂಸಾರ ಅನಿಷ್ಟಾಧಿಕಾರಿಣಾಂ ತದಭಾವಾತ್ ಮುಕ್ತಿರಿತಿ ವಾಚ್ಯಂ ತೇಷಾಂ ಪ್ರಬಲದೋಷಶ್ರುತೇಃ ನಚ ನರಕಭೋಗಸ್ಯ ಅನಿತ್ಯ. ಅದು ಮುಗಿತಾರೆ ಅಷ್ಟೇ. 12ರಲ್ಲಿ ಸ್ವಲ್ಪಿದೆ, ಏನು ಸ್ವಲ್ಪಿದೆ. ನಚ ನರಕಭೋಗಸ್ಯ ಅನಿತ್ಯತ್ವ ಕಥನಾತ್ ನಿತ್ಯ ನರಕೋಕ್ತಿರ್ ವಿರುದ್ಧ. ನಚ ಭಯ ಫಲ ಕಾಮಾದಿ ಮಿಶ್ರಬುದ್ಧಿತ್ವಾತ್ ಇಷ್ಟಾಧಿಕಾರಿಣಾಂ ಸಂಸಾರ ಅನಿಷ್ಟಾಧಿಕಾರಿಣಾಂ ಅಪಿ ತದಭಾವಾತ್ ಮುಕ್ತಿರಿತಿ ವಾಚ್ಯಂ ತೇಷಾಂ ಪ್ರಬಲ ದೋಷಶ್ರುತೇಃ. ಒಂದು ಮಾತು ಬಂತು, ಹೋಗ್ಲಿ ಬಿಡಿ, ನಮ್ಗೆ ಮುಕ್ತಿ ಆಗೋದಿಲ್ಲ, ಹೋಗ್ಲಿ ಬಿಡಿ, ನಮ್ಮ ಪಾಡಿ ನಾವು ಇರ್ತೀವಿ ಅಂದರೆ ಇಲ್ಲ, ರಿಸ್ಕ್ ಆದಿ ಅಂತ ಹೇಳ್ತಾರೆ. ನೋಡೋರಿಗೆ ಅನಿಸ್ಬೋದು ನಮಗೆ ಕೋರ್ಸ್ ಬೇಡಪ್ಪ, ಬಿಟ್ಟೆ ಡಿಸ್ಕಂಟಿನ್ಯೂ ಮಾಡ್ತೀನಿ, ಹೋಗಲಿ, ಜೈಲಿಗೆ ಹಾಕ್ತಾರಾ? ಇಲ್ಲ, ಹಾಕೋದಿಲ್ಲ. ಇಲ್ಲ ಹಾಗೆ ಆಗಲಿ ಅಂತ ಕೇಳಿದರೆ ಇದು ಹಾಗಲ್ಲ. ಬೇರೆ ಯಾವ ಜ್ಞಾನ ಆಪ್ಷನ್ ನಿಮಗಿದೆ, ಇದರಲ್ಲಿ ಆಪ್ಷನ್ ಇಲ್ಲ. ಏನಿದು ಹೇಳ್ತಾರಲ್ಲ, ಆನ್ಸರ್ ನಂಬರ್ ಕ್ವಶನ್ 6 ಆ್ಯಂಡ್ ಉದರ್ ಎನಿ 4 ಅಮಾಂಗ್ ರಿಮೈನಿಂಗ್ 5 ಅಂತಾರಲ್ಲ, ಹಾಗೆ ಇದು ಕಂಪಲ್ಸರಿ. ಅಧ್ಯಾತ್ಮ ವಿದ್ಯೆ ಏನದು ಕಂಪಲ್ಸರಿ. ಇದಕ್ಕೆ ತಿಳ್ಕೊಂಡ್ರೆ ಮುಕ್ತಿ ಹೇಗೋ, ಏನೂ ಗೊತ್ತಿಲ್ಲ, ಅಧ್ಯಾತ್ಮ ಗೊತ್ತು, ಮುಕ್ತಿಗೆ ಹೋಗ್ತಾನೆ. ಅವನಿಗೆಲ್ಲ ಗೊತ್ತಿದೆ, ಅಧ್ಯಾತ್ಮ ಗೊತ್ತಿಲ್ಲ, ಅವ್ನು ನರಕಕ್ಕೆ ಹೋಗ್ತಾನೆ. ಆದ್ದರಿಂದ ತಿಳ್ಕೊಳ್ಳೋದೇ ಇರೋದು ಎಕ್ಸ್ಕ್ಯೂಸ್ ಅಲ್ಲ. ಅಲ್ಲಿ ಎಕ್ಸ್ಕ್ಯೂಸ್ ಇದೆ ಪಾಪ, ಇಲ್ಲಿ ಎಕ್ಸ್ಕ್ಯೂಸ್ ಇಲ್ಲ. ಅದನ್ನು ಹೇಳ್ತಾರೆ. ಭಯ ಫಲ ಕಾಮಾದಿ ಮಿಶ್ರ ಬುದ್ಧಿತ್ವ ಇಷ್ಟಾಧಿಕಾರಿಣಾಂ ಸಂಸಾರ ಅನಿಷ್ಟಾಧಿಕಾರಿಣಾಂ ತದನುಭಾವ ತತ್ ಅಭಾವಾತ್ ಮುಕ್ತಿ ರೀತಿ ವಾಚ್ಯಂ. ಇವರಿಗೆ ಮುಕ್ತಿ ಅವರಿಗಿದು ಅಂತ ತಿಳ್ಕೊಳ್ಳೋಕೆ ಹೋಗಬೇಡಿ. ತೇಷಾಂ ಪ್ರಬಲ ದೋಷಶ್ರುತೇ. ಯಾರು ಭಗವಂತನ ಆರಾಧನೆ ಮಾಡಿಲ್ಲ, ಧ್ಯಾನ ಹೊಂದಿಲ್ಲ, ಅವ್ರು ಏನಿದೆ ಭಾರಿ ನರಕ ಇದೆ ಅಂತ ಹೇಳಿದ್ದಾರೆ. ಆದ್ದರಿಂದ ನಚ ಉದಾಹರಣೆಗೆ ಓದು ಕೆಟ್ಟು, ಯಾವ ಒಳ್ಳೆ ಓದಿಲ್ಲ, ಶಿಕ್ಷೆ ಇಲ್ಲ. ಈ ಕಳ್ಳತನ ಕಲ್ತ ಅಫೆನ್ಸ್, ಅದು ವಿದ್ಯೆಯನ್ನು ಭಾರಿ ಫಸ್ಟ್ ಕ್ಲಾಸ್ ಕಳ್ಳತನ ಮಾಡ್ಬೋದು ಅವನು, ಅದಕ್ಕೆ ಏನು ಕೊಡೋದಿಲ್ಲ, ಹೆಚ್ಚು ಶಿಕ್ಷೆ ಕೊಡ್ತಾರೆ. ಫಸ್ಟ್ ಕ್ಲಾಸ್ ಕಳ್ಳಾದರೆ ಶಿಕ್ಷೆ ಜಾಸ್ತಿ ಕೊಡ್ತಾರೆ. ದೇವರನ್ನು ಮರೆಯೋದು ಕಳ್ಳತನ ಇದ್ದಾಗ, ಆದ್ದರಿಂದ ಅದಕ್ಕೆ ಎಕ್ಸ್ಕ್ಯೂಸ್ ಇಲ್ಲ. ಅಥವಾ ನರಕ ಭೋಗಸ್ಯ, ಇನ್ನೊಂದು ಹೋಗಲಿ ಬಿಡಿ, ನರಕಕ್ಕೆ ಹೋಗ್ಲಿಕ್ಕೂ ತಯಾರು ನಾವು, ಮತ್ತೆ ಹೊರಗೆ ಬಿಡೋದಿಲ್ವಾ, ಮತ್ತೆ ಕಂಟಿನ್ಯೂ ಮಾಡ್ತೀವಿ. ಅದು ಶಾಶ್ವತ ಅಂತಿಲ್ಲ, ಅಂದರೆ ನಿತ್ಯ ನರಕ ಇದೆ ಅಂತ ಹೇಳ್ತಾರೆ. ಇದು ಇಂಪಾರ್ಟೆಂಟ್. ಇಲ್ಲದ್ರೆ ಏನು ಮಾಡ್ತಾರೆ, ಸ್ವರ್ಗ ಅನಿತ್ಯ ಅಂಥೇಳಿ ಹೇಗೆ ಬೇಡ ಅಂತ ಹೇಳ್ತಾರೋ, ನರಕ ಅನಿತ್ಯ ಆದ್ದರಿಂದ ನಮಗೆ ತಪ್ಪಾದರೂ ಪರವಾಗಿಲ್ಲ ಬಿಡಿ, ಮ್ಯಾನೇಜ್ ಮಾಡ್ತೀವಿ ಅನ್ಲಕ್ಕೆ ಹೋಗಬೇಡಿ. ನಿತ್ಯ ನರಕನೂ ಇದೆ, ಅದು ಹೊರಟಿದ್ದೀಗ. ಉಳಿದು ಎಲ್ಲ ಮತ್ತವರು ಪ್ರಶ್ನೆ ಕೇಳ್ಬೋದು. ನಿಮ್ಮ ಮಾತಾಡಬಹುದು, ಏನಾಗುತ್ತಪ್ಪ ನಮಗೆ, ಅಷ್ಟೇ ಪ್ರಶ್ನೆ. ಏನು ಹೇಳ್ಬೋದು ನೀವೀಗ? ದೇವ್ರಿಗೆ ಕೆಟ್ಟದ್ದು ಮಾಡ್ತಾ ಇರ್ತಾನೆ, ನಾಸ್ತಿಕ ಹೇಳಾಗಿಲ್ಲ, ಯಾಕೆ ದೇವ್ರನ್ನೇ ಒಪ್ಪಿಲ್ಲ ಅವನು. ಫಸ್ಟ್ ಆಫ್ ಆಲ್ ಈ ಶಿಕ್ಷೆ ಕೊಡೋದು ವ್ಯವಸ್ಥೆನೇ ಇಲ್ಲ ನಿಮ್ಮ ಪ್ರಕಾರ. ಏನಾಗತ್ತೆ ಇದರೊಳಗೀಗ? ಏನು ಅಪಾಯ ಇಲ್ಲೇ ಇಲ್ಲ.
ಅದು ನಮ್ಮಲ್ಲಿ ಹಾಗಲ್ಲ. ಏನಿದೆ ಈಗ ನಿತ್ಯ ಮೋಕ್ಷ ಇದೆ, ನಿತ್ಯ ನರಕನೂ ಇದೆ. ಆದ್ದರಿಂದ ಹೋಗಲೇಬೇಕು. ಯಾರು ನಿತ್ಯ ನರಕ ಒಪ್ಪಿಲ್ಲ ಅವ್ರಿಗೆ ಧರ್ಮಾಚರಣೆ ಮಾಡೋದಿಲ್ಲ ಅಂದರೆ ಲೇಟಾಗಿ ಬರ್ತೀವಿ. ಲೇಟಾಗಿ ಬಂದರೆ ಅರ್ಜೆಂಟಿಲ್ಲ ಬಿಡಿ ನಿಧಾನಾಗೆ ಬರ್ತೀವಿ ಮುಕ್ತಿಗೆ ಅನ್ಬೋದು. ಏನು ಮಾಡ್ತೀರಾಗ? ಇಲ್ಲಿ ಹಾಗಲ್ಲ, ತಮಸ್ಸಾಗತ್ತೆ, ವಾಪಸ್ ಬರೋದಿಲ್ಲ ನೀನೀಗ. ಅವಾಗ ಏನು ಮಾಡ್ತಾರೆ? ಆಗ ಓದಲೇಬೇಕಾಗತ್ತೆ, ಇಲ್ಲರೂ ಓದಕ್ಕೆ ಸಾಧ್ಯ ಇಲ್ಲ. ಅದೇ ಮಾತು ಹೇಳಿ, ಬೇರೆ ಯಾವ ಮತಗಳನ್ನು ಬೇಕಿಲ್ಲಪ್ಪ. ಇವತ್ತು 1000 ಕೋಟಿ ನನಗೆ ಬೇಕಿಲ್ಲ. ಯಾವುದೋ ಒಂದು ಪದಾರ್ಥ ಇದೆ ನಮ್ಗೆ ಇಷ್ಟ ಇಲ್ಲಪ್ಪ, ನೀವು ಫ್ರೀ ಕೊಟ್ಟರು ನಮಗೆ ಬೇಕಿಲ್ಲ. ಆ ಥರ ನಿಮ್ಮ ಮತ ಬೇಕಿಲ್ಲ ನಮಗೆ. ಏನು ಅನರ್ಥ ಹೇಳ್ತೀನಿ ನೀನೀಗ? ಏನು ಹೇಳಕ್ಕೆ ಬರಲ್ಲ. ಇಲ್ಲ, ದೊಡ್ಡ ಅಪಾಯ ಇದೆ, ಕತ್ತಲೆ ಬೆಳಕು ಅಪಾಸಿಟ್ ಇದ್ದಾಗ ಅದನ್ನು ಮರೆತು ಬಿಡ್ತಾರೆ ಜನ. ಆಗ ಆಚಾರ ಸಿದ್ಧಾಂತ ಹಿರಿಮೆ ಗೊತ್ತಾಗುತ್ತೆ. ನಜ ಅವ್ರಿಗೆ ನರಕಗಳ ಬಗ್ಗೆ ಒಂದು ಕೆಲವೊಂದು ನೋಟ್ ಕೊಡ್ತಾರೆ. ಅಲ್ಲಿ ಕೊಡದೇ ಇರೋ ಶೋಕ ಕೋಟ್ ಮಾಡ್ತಾರೆ. ಭಾಷ್ಯದಲ್ಲೂ ಕೊಟ್ಟಿಲ್ಲ, ಇದರಲ್ಲೂ ಕೊಟ್ಟಿಲ್ಲ. ರವ್ರಬೋಧ ಮಹಾಂಶ್ಚೈವ ವನ್ನಿರ್ವೈ ತರಣಿ ತಥಾ ಕುಂಭೀಪಾಕ ಇತಿ ಪ್ರೋಕ್ತಾನಿ ಅನಿತ್ಯ ನರಕಾಣಿತು ತಾಮಿಶ್ರಸ್ತಾಂಧತಾ ಮಿಶ್ರೌ ದ್ವೌ ನಿತ್ಯೌ ಸಂಪ್ರಕೀರ್ತಿತೌ ಇತಿ ವಿಭಾಗ. 7 ನರಕ, ದೊಡ್ಡ ದೊಡ್ಡ ನರಕಗಳಿವು. ರೌರವ, ಮಹಾರೌರವ, ವನ್ಹಿ, ವೈತರಣಿ, ಕುಂಭೀಪಾಕ ಇವೆಲ್ಲ ಅನಿತ್ಯ ನರಕಗಳು. ಭಾರಿ ಭಯಂಕರ ನರಕಗಳು, ಆದರೆ ಅನಿತ್ಯ. ಆದರೆ ಇವೆರಡಿದೆ ನಿತ್ಯ ನರಕ, ತಾಮಿಶ್ರ ಅರ್ಧ ತಾಮಿಶ್ರ. ಸೊ ನರಕದಲ್ಲೂ ಕೂಡ ಏನಿದೆ? ತಾರತಮ್ಯ ಇದೆ. ಆದ್ದರಿಂದ ನೀವು ನಿತ್ಯ ನರಕಕ್ಕೆ ಹೋದರೆ ವಾಪಸ್ ಬರೋದಿಲ್ಲ ಅಂದಮೇಲೆ ನೀವು ಸಾಧನೆ ಮಾಡಲೇಬೇಕು ಅಂತ ಎಚ್ಚರ ಕೊಡಲಿಕ್ಕೆ ತುಂಬ ಜನ ಹೇಳ್ತಾರೆ. ಕಂಪಲ್ಸರಿ ಅಂತ ಹೇಳಿದ್ದಿಲ್ಲ ನೀವು ಅಂತ ಹೇಳಬಾರ್ದು. ಆಮೇಲೆ ಕಂಪಲ್ಸರಿ ಅಂತ ಹೇಳಿದ ಮೇಲೆ ಇವರು ಬಿಟ್ಟರೆ ತಪ್ಪಾಗುತ್ತೆ. ಬರಬಹುದು ಬೇರೆ, ಬರಲಿ ಬೇರೆ, ಬರಲೇಬೇಕು ಬೇರೆ. ಜ್ಞಾನೇನೈವ ಪರಂಪದಂ ಮಿಥ್ಯಾಜ್ಞಾನೇನ ಸಹ ತಮ, ಅಲ್ಲೂ ಇವ ಸೇರಿಸ್ಕೋಬೇಕು. ತಮ ಏವ ಸೇರಿಸ್ಕೋಬೇಕಲ್ಲ. ಆದ್ದರಿಂದ ಅಧ್ಯಾತ್ಮ ವಿದ್ಯೆ ಎಂಬುದೇನಲ್ಲ, ಆಪ್ಷನಲ್ ಅಲ್ಲವೇ ಅಲ್ಲ. ಅದನ್ನು ಆಪ್ಷನಲ್ ಅಲ್ಲ, ಅದು ತ್ಯಾಜ್ಯ ಅಂತ ಮಾಡಿಬಿಟ್ಟಿಲ್ಲ. ಅದು ಬೇಕೇ ಇಲ್ಲ ಅಂತೇಳಿ ತುಂಬ ತಪ್ಪದು. ಯಾವುದಕ್ಕೆ? ಯಾವುದು? ನಿಮ್ಮ ಆಯ್ಕೆ ಆದರೆ ಯಾರು ಬೇಕಾದ್ರೆ ಮಾಡ್ಬೋದು. ಅದೇ ಸುರ್ಕನ ಹೋಗಲಿ, ಅದು ಸುಖನ ಅಲ್ಲ. ಮಿಶ್ರ ಅದು ಸುಖ, ಅದು ಕೂಡ ಅದು ನೋವಿದ್ದಿದ್ದೇನೆ. ನಮಗಾಗ ಅನಿಸೋದಿಲ್ಲ. ಏನನ್ನಿಸುತ್ತೆ? ಸುಖ ಇರಲೇಬೇಕು, ದುಃಖ ಇರಲೇಬಾರ್ದು. ಅದು ನಿಜವಾದ ಪೂರ್ಣ ಸುಖದ ಕಲ್ಪನೆ ಜನಗಳಿಗಿಲ್ಲ ಇವತ್ತು. ಅದು ಬರಬೇಕು. ಯಾಕಿಲ್ಲ ಅಂದರೆ ಇದನ್ನೇ ಪೂರ್ಣ ಸುಖ ತಿಳ್ಕೊಂಡ್ಬಿಟ್ಟಿರ್ತಾರೆ. ಆದ್ದರಿಂದ ಯೋಚನೆ ಮಾಡೋದಿಲ್ಲ ಅವರು.